ನಮಸ್ಕಾರ ವೀಕ್ಷಕರೇ. ನಮ್ಮ ವೀಕ್ಷಕರೊಬ್ಬರು ಏನ್ರಿ ಮೇಡಮ್ ನೀವು ಉತ್ತರ ಕರ್ನಾಟಕದವ್ರು ಅಂತೀರಿ, ನಿಮ್ಮ ಭಾಷೆ ನೋಡಿದ್ರೆ ಬೇರೆನೇ ಅದಲ್ಲ, ನಿಮ್ಮ ಭಾಷೆದಾಗ ಮಾತಾಡ್ರಿ ಅಂದರು. ಅದಕ್ಕೆ ನಾವು ನಮ್ಮ ವೀಕ್ಷಕರ ಒಂದು ವಿನಂತಿ ಮೇರೆಗೆ ಇವತ್ತಿಂದ ನಮ್ಮ ಭಾಷೆ ಒಳಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ಡಿಸೈಡ್ ಮಾಡೀವ್ರಿ. ಎಲ್ಲ ಸಾಮಗ್ರಿಗಳನ್ನು ನೋಡಿ ಗೊತ್ತಾಗಿರ್ಬೋದು ನಿಮಗೆ ಇವತ್ತು ಏನು ಮಾಡ್ಲಿಕತ್ತೀವಂತ. ಒಂದು ಪಾತ್ರೆಗೆ 1 ಕಪ್ ಗುರಳ್ ಹಾಕಿ 1 ಕಪ್ ಶೇಂಗಾ ಹಾಕ್ರಿ, ಒಂದು ಅರ್ಧ ಕಪ್ಪು ಎಳ್ಳು ಹಾಕಿ ಹುರಿಲಿಕ್ಕೆ ಶುರು ಮಾಡಬೇಕು. ಸಣ್ಣ ಉರಿ ಒಳಗೆ ಹುರಿಬೇಕು, ಭಾಳ ಜೋರಾಗಿ ಉರಿ ಇಡಬಾರ್ದು. ಸಣ್ಣ ಉರಿ ಒಳಗೆ ಅವು ಚಲೋ ತಂಗ ಹುರಿಬೇಕು. ಇದು ಎದಕ್ಕಂತೀರಿ, ಇದು ಬದ್ನಿಕಾಯಿ ಒಳಗೆ ತುಂಬಲಿಕ್ಕೆ ಮಸಾಲಿಗ್ರಿ ಇದು. ಈಗ ನೋಡ್ರಿ ಹುರಿದಾಗ್ಯದ, ಚಟಪಟ ಅನ್ಬೇಕು ಅವು ಹುರಿದಾಗ, ಕಲರು ಸ್ವಲ್ಪ ಚೇಂಜ್ ಆಗ್ಯದ. ಈಗ ಇದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೋಡ್ರಿ ಎಲ್ಲ ರೆಡಿ ಆಗ್ಯದ, ಇದನ್ನ ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಬದ್ನಿಕಾಯಿ ಹೆಚ್ಕೊಳ್ಳೋಣ ರೀ. ಸ್ವಲ್ಪ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡೀನಿ. ಬದ್ನಿಕಾಯಿ ನೋಡ್ರಿ ಹಿಂಗೆ ಹೆಚ್ಕೋಬೇಕು, ಪೂರ್ತಿ ಅವು ಕಟ್ ಮಾಡಬಾರ್ದ್ರಿ. ಯಾಕಂದ್ರೆ ಇದ್ರೊಳಗೆ ನಾವು ಮಾಡೋ ಮಸಾಲೆ ತುಂಬಬೇಕ್ರಿ, ಇದೇ ಟೈಪ ಹೆಚ್ಕೋಬೇಕ್ರಿ. ಬದ್ನಿಕಾಯಿ ಪಲ್ಯ ಎಲ್ಲರಿಗೂ ಭಾರಿ ಪ್ರೀತಿ, ಎಲ್ಲೋ ಒಂದಿಬ್ಬರಿಗೆ ಅದು ಸೇರಂಗಲ್ಲ ಅನ್ಬೇಕ್ರಿ. ಬಾಕಿ ಸಹಸ ಎಲ್ಲರಿಗೂ ಭಾಳ ಈ ಎಣ್ಗಾಯಿ ಪಲ್ಯ ಅಂದ್ರೆ ಪ್ರೀತಿ. ನೋಡ್ರಿ ಎಲ್ಲ ಬದ್ನಿಕಾಯಿ ಹೆಚ್ಚಿಟ್ಕೊಂಡೆ. ಈಗ ನಾವು ಹುರಿದಿದ್ವಲ್ರಿ ಶೇಂಗಾ, ಗುರಳ್ಳು ಮತ್ತು ಎಳ್ಳು, ಅದು ಆರಿರ್ಬೇಕ್ರಿ, ಫುಲ್ ತಣ್ಣಗಾಗ್ಬೇಕ್ರಿ ಅದು. ಈಗ ಆರ್ಯದ ನೋಡ್ರಿ, ಇದನ್ನು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಸಣ್ಣ ಪೌಡ್ರ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಬಾಕಿ ಎಲ್ಲ ಪದಾರ್ಥ ಹಾಕೋದು ಇರ್ತದೆ ರೀ. ಇದನ್ನು ನೋಡ್ರಿ ಈಗ ಸಣ್ಣ ಪೌಡ್ರ್ ಆಗ್ಯದ, ಇದಕ್ಕೆ ಹಾಕ್ತೀನಿ ನೋಡ್ರಿ ಮಿಕ್ಸರ್ದಾಗಿಂದ. ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ನೋಡಿ ಹಾಕ್ಕೊಳ್ಳೋದು, ನಿಮಗೆ ಎಷ್ಟು ಬೇಕು ಪಲ್ಯ ನೋಡಿ ಹಾಕ್ಕೊಳ್ಳೋದು. ನಾವೊಂದು ಅರ್ಧ ಕಪ್ ಹಾಕ್ಕೊಂಡೆ ಇಲ್ಲೇ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರ ನೀವು ತಿನ್ನೋದ್ರ ಮೇಲೆ ಡಿಪೆಂಡ್, ಎಷ್ಟು ಖಾರ ಬೇಕು ನೋಡಿ ಹಾಕ್ಕೋಬೇಕು. ಇದನ್ನು ನೋಡ್ರಿ ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ ರೀ. ಇದಕ್ಕೆ ಮಸಾಲೆ ಪುಡಿ ಅಂತೀವಿ ನಾವು ಇದಕ್ಕೆ, ಅಥವಾ ನೀವು ಪಲ್ಯದ ಪುಡಿ, ಸಬ್ಜಿ ಮಸಾಲ, ಗರಂ ಮಸಾಲ ಯಾವ್ದು ಹಾಕಿದ್ರೂ ನಡೀತದೆ. ಇದಿಷ್ಟು ಹಾಕ್ಬೇಕ್ರಿ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕ್ರಿ. ಹಾಕಲಿಲ್ಲ ಅಂದರೂ ನಡೀತದೆ, ಇದಕ್ಕೆ ಹಾಕಿದ್ರೂ ನಡೀತದೆ. ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಸರಿಯಾಗಿ ಎಲ್ಲ ಉಪ್ಪು, ಖಾರ, ಮಸಾಲೆ ಎಲ್ಲ ಕೂಡ್ಬೇಕ್ರಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಬದ್ನಿಕಾಯಿ ಒಳಗೆ ತುಂಬು ಮಸಾಲೆ ರೀ ಇದು, ಇದೇ ಮೇನ್ ರೀ. ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ ರೀ. ಇದು ಭಾಳ ಒಣ ಇದ್ರೆ ಪೌಡ್ರ್ ಬೀಳ್ತದಲ್ಲ, ಸ್ವಲ್ಪ ನೀರು ಹಾಕ್ಕೋಬೇಕು. ಹುಡಿನೇ ಇರ್ಬೇಕು ರೀ ಇದು. ಹಿಂಗಾಗ್ಬೇಕು ನೋಡ್ರಿ. ಇಷ್ಟ ಭಾಳ ನೀರೂ ಆಗಬಾರ್ದು. ಇಷ್ಟು ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ರೀ. ಇದಾದಮೇಲೆ ಈಗ ಒಗ್ಗರಣೆ ತಯಾರು ಮಾಡೋಣ ರೀ. ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕಿದೆ. ಇದಕ್ಕೆ ಒಂಚೂರು ಹೆಚ್ಚು ಹಾಕ್ಬೇಕ್ರಿ. ಭಾಳ ಎಣ್ಗಾಯಿ ಅಂದ್ರೆ ಬರೀ ಎಣ್ಣೆನೇ ಇರ್ತದೆ ಅನ್ನೋದು ತಪ್ಪು ಕಲ್ಪನೆ. ಇಷ್ಟು ನಾರ್ಮಲ್ ನಾವು ಪಲ್ಯಕ್ಕೆ ಹಾಕೋಕ್ಕಿಂತ 1 ಸ್ಪೂನ್ ಹೆಚ್ಚು ಹಾಕಿದ್ರೆ ಸಾಕು. ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಹಾಕಿದ್ವಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದೆ. ಈಗ ಈರುಳ್ಳಿ ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಇದಿಷ್ಟು ಹಾಕಿ ಸಣ್ಣ ಉರಿ ಒಳಗೆ ಇವನ್ನ ಬೇಯಿಸ್ಬೇಕು. ಈಗ ನೋಡ್ರಿ ಹಿಂಗೆ ತುಂಬಬೇಕ್ರಿ. ಬದ್ನಿಕಾಯಿ ಒಳಗೆ ಮಸಾಲೆ ಹಿಂಗೆ ತುಂಬಬೇಕು. ಇದಿಷ್ಟು ತುಂಬಿ ಆದಮೇಲೆ ಇಲ್ಲಿ ಒಗ್ಗರಣೆ ಆಗಿರ್ತದಲ್ಲ, ತುಂಬಿದ್ದು ಬದ್ನಿಕಾಯಿ ಇರ್ತಾವಲ್ರಿ, ಇದಕ್ಕೆ ಹಾಕ್ಬೇಕು. ಹಿಂಗೆ ತುಂಬಿರ್ಬೇಕು ನೋಡ್ರಿ, ಇದನ್ನು ಹಾಕ್ಬೇಕು. ಹಿಂಗೆ ಒಂದೊಂದು ಬಾಜು ಹಿಂಗೆ ಇಟ್ಕೋತ ಹೋಗ್ಬೇಕ್ರಿ. ಇವು ಭಾಳ ಇವನ್ನೆಲ್ಲ ಕೈ ಆಡಿಸ್ಬಾರ್ದ್ರಿ. ಜಸ್ಟ್ ಒಂದು ಸತಿ ಒಗ್ಗರಣೆ ಹಿಂಗೆ ತಾಗೋಂಗೆ ಇಷ್ಟ ಕೈ ಆಡಿಸಿ ಒಂದು 2 ನಿಮಿಷ ಮುಚ್ಚಿಡ್ಬೇಕ್ರಿ. ಭಾಳೆಲ್ಲ ಅಲ್ಲ, ಒಂದು 2 ನಿಮಿಷ ಮುಚ್ಚಿಡಬೇಕು. ಒಂದು 2 ನಿಮಿಷ ಮುಚ್ಚಿಟ್ಟು ತೆಗೆದು ಅದು ಮಸಾಲೆ ಉಳಿದಿರ್ತದಲ್ರಿ, ನಾವು ಏನು ಬದ್ನಿಕಾಯಿ ಒಳಗೆ ತುಂಬಿರ್ತಿಲ್ಲ ಈ ಮಸಾಲೆ ಅದಷ್ಟು ಹಾಕ್ಬಿಡ್ಬೇಕ್ರಿ ಇದಕ್ಕೆ. ಅಂದರೆ ರಸ ಆಗ್ಲಿಕ್ಕೆ ಇದೇ ಮಸಾಲೆ ಕಾರಣ, ಇಲ್ಲಾಂದ್ರೆ ರಸ ಆಗೋದಿಲ್ಲ ರೀ ಪಲ್ಯ. ಇದಿಷ್ಟು ಮಸಾಲೆ ಹಾಕಿ ಒಂದು ನೀರು ಹಾಕ್ಬೇಕು. ಭಾಳ ನೀರಾಗಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಈ ಬದ್ನಿಕಾಯಿ ಬೇಯುವಷ್ಟು ನೋಡಿಕೊಂಡು ನೀರು ಹಾಕಬೇಕು. ಇದಿಷ್ಟು ಹಾಕಿ ಒಂದು ಸತಿ ಎಲ್ಲ ಕೈ ಆಡಿಸ್ಬೇಕು. ಅಷ್ಟು ಒಂದು ಸತಿ ಕೈ ಆಡಿಸಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕ್ಬೇಕು. ಇದು ಹುಳಿ ಸಿಹಿ ಎರಡೂ ಇರಬೇಕು, ಅಂದ್ರೆ ಪಲ್ಯ ರುಚಿ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಸೊಪ್ಪು ಹಾಕಿ
ಒಂದು ಸತಿ ಇದನ್ನು ಕೈಯಾಡಿಸ್ಬೇಕು. ಭಾಳ ಕೈಯಾಡಿಸ್ಬಾರ್ದು, ಯಾಕಂದ್ರೆ ಅದ್ರೊಳಗಿನ ಮಸಾಲೆ ಎಲ್ಲ ಬಿಚ್ಚಿಬಿಟ್ರೆ ಪಲ್ಯ ರುಚಿ ಆಗೋದಿಲ್ಲ ರೀ. ಒಂದು ಸತಿ ಕೈಯಾಡಿಸಿ ಮುಚ್ಚಿಡಬೇಕು. ಈಗ ಒಂದು 5-6 ನಿಮಿಷ ಮುಚ್ಚಿಡಬೇಕು. 5-6 ನಿಮಿಷ ಮುಚ್ಚಿ ಸಣ್ಣ ಉರಿ ಒಳಗೆ ಇರಬೇಕು ರೀ. ಆಮೇಲೆ ಇದನ್ನು ತೆಗೆದು ನೋಡಿರಿ ಇದು ಒಂದು ಸೈಡ್ ಎಲ್ಲ ಬೆಂದದ. ಈಗ ಇವನ್ನ ಬದ್ನಿಕಾಯಿ ತಿರುವಿ ಹಾಕಬೇಕು. ಇಲ್ಲಾಂದ್ರೆ ಒಂದು ಸೈಡ್ ಬೇಯ್ತದ, ಒಂದು ಸೈಡ್ ಬೆಂದಿರಂಗಿಲ್ಲ. ಅದಕ್ಕೆ ಒಂದು ಸತಿ ಎಲ್ಲ ಬದ್ನಿಕಾಯಿ ಹಿಂಗೆ ತಿರುವಿ ಹಾಕಬೇಕು, ಉಲ್ಟಾ ಮಾಡಬೇಕು. ಹಿಂಗೆ ಮಾಡಿ ಮತ್ತೆ ಮುಚ್ಚಿಡ್ರಿ. ಮುಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಬದ್ನಿಕಾಯಿ ಪಲ್ಯ ಮಸ್ತ್ ರೆಡಿ ಆಗ್ತದೆ. ಬದ್ನಿಕಾಯಿ ಎಣ್ಗಾಯಿ ಅಂದರೆ ಎಲ್ಲರಿಗೂ ಬಾಯಿ ಒಳಗೆ ನೀರೇ ಬರ್ತಾವೆ ನೋಡ್ರಿ. ಅದ್ರದ್ದು ಪಲ್ಯದ ಒಂದು ಅಟ್ರಾಕ್ಷನ್ ಹಂಗದ ನೋಡ್ರಿ. ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು. ಮ್ಯಾಲೊಂದು ಸ್ವಲ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಪಲ್ಯನೇ ರೀ ಇದು. ಈಗ ಬಿಸಿ ಬಿಸಿ ಚಪಾತಿ ಜೋಡಿ ಬದ್ನಿಕಾಯಿ ಪಲ್ಯ, ಚಪಾತಿ, ಜೋಳದ ರೊಟ್ಟಿ ಅದರ ಜೋಡಿ ತಿಂದರೂ ರುಚಿನೇ ರೀ. ಆಯ್ತು, ನಮಸ್ಕಾರ ವೀಕ್ಷಕರೇ. ಕಮೆಂಟಲ್ಲಿ ತಿಳಿಸ್ರಿ ಪಲ್ಯ ಹೆಂಗಾಗಿತ್ತು ಅಂತ ಹೇಳಿ.